ಫಸ್ಟ್ ಸ್ಟಾರ್ಟಿಂಗ್ ಇಂದನು ನಾವು ನೋಡ್ತಾ ಇದ್ರೆ ಮೈ ಜುಮ್ ಅನಿಸ್ಬಿಡ್ತು ಮೂವಿನ. ಪ್ಯಾನ್ ಇಂಡಿಯಾ ನಿಜವಾದ ಈಗ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅದು ಒಂಚೂರು ಚೆನ್ನಾಗಿಲ್ಲಲ್ಲ. ಯಾವ್ದಾವ್ದೋ ಮೂವಿ ತಂದು ಹೆಂಗೆಂಗೋ ಮಾಡಿರ್ತಾರೆ, ಇದು ಒಂಚೂರು ಬೋರ್ ಆಗಲ್ಲ ಸರ್. ಕತೆ ಹೆಂಗಿದೆ ಗೊತ್ತಾ, ಸಾಕ್ತಾ ಹೋಗುತ್ತೆ. ಒಂದು ಜಾತಿ ಬಗ್ಗೆ ಆಗಲಿ, ಅವರು ಬಡತನದಲ್ಲಿ ಹುಟ್ಟಿ ಒಬ್ಬರ ಏನೋ ಆಸೆ ಇರುತ್ತೆ, ಓದ್ಕೊಂಡು ಏನೋ ಮಾಡ್ಕೊಂಡು ಒಂದು ಡ್ಯೂಟಿ ಮಾಡಬೇಕು ಆಸೆ ಇರುತ್ತಲ್ವಾ. ಇವಾಗ ಬಡವರಿಗೆ ಓದಕ್ಕಾಗಲ್ಲ, ಆ ಥರ ಅವ್ರು ಅಪ್ಪ ಓದಲಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸದ ಇದು ಮಾಡ್ತಾ ಇರ್ತಾರೆ. ಅದನ್ನು ಚೆನ್ನಾಗಿ ತೋರಿಸೋರು. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಪಾಪ ಸಪ್ತಮಿ ಗೌಡ ಅವ್ರ ತಲೆ ಬಳಸೋ ಸೀನು, ಕ್ಲೈಮ್ಯಾಕ್ಸ್ ಫೈಟು ಸಖತ್ತಾಗಿದೆ. ಅದು ಏಳು ಮತ್ತೆ ಸಾಂಗ್ ಬಂದಾಗ ಮತ್ತೆ ಇಡೀ ಥಿಯೇಟ್ರ್ ಎದ್ದು ಕುಣಿಯುತ್ತೆ. ನಿಜವಾದ ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಇದು, ಎಲ್ಲೂ ಬೋರ್ ಆಗಲ್ಲ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಜೈ ಕಿಚ್ಚ ಸುದೀಪ್ ಸರ್, ಜೈ ಸತೀಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಅಶೋಕ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಫೈಟಿಂಗು, ಸ್ಟೋರಿ, ಸಾಂಗ್ ಎಲ್ಲ ಸಖತ್ತಾಗಿದೆ, ಸೂಪರ್ ಆಗಿದೆ. ಜಾತಿ ಗೀತಿ ಎಲ್ಲ ಏನೂ ಇಲ್ಲ ಬ್ರೋ, ಎಲ್ಲ ಒಂದೇ ಅನ್ಕೊಂಡು ಇರಬೇಕು. ನಾವು ಸತ್ತಾಗ ಯಾರೂ ಬರಲ್ಲ, ಎಲ್ಲರೂ ಬರಬೇಕು ಅಷ್ಟೇ. ಆ ಥರ ಜನ ಸಂಬಂಧ ಮಾಡಬೇಕು. ಚೆನ್ನಾಗಿದೆ ಬ್ರೋ, ಆ್ಯಕ್ಟಿಂಗು, ಸಾಂಗ್ಗಳು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ಬ್ರೋ. ಎಲ್ಲ ಲ್ಯಾಂಗ್ವೇಜು ನೋಡಬಾರ್ದು ಬ್ರೋ, ಕನ್ನಡ ಬೆಳೆಸ್ಬೇಕು ಫಸ್ಟು, ಆಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬೇಕು. ಫಸ್ಟು ಕನ್ನಡ, ಆಮೇಲೆ ಬೇರೆ ಲ್ಯಾಂಗ್ವೇಜ್ ನೋಡಬೇಕು ಅಷ್ಟೇ ಬ್ರೋ. ಎಲ್ಲ ಚೆನ್ನಾಗಿದೆ, ಆ್ಯಕ್ಟಿಂಗು, ಸಾಂಗು ಎಲ್ಲ ಚೆನ್ನಾಗಿದೆ. ನಂದೇ ಒಂದು ಸ್ಟೈಲ್ ಇದೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ದಾಖಲೆ ಬರ್ದೋರಿದ್ದಾರೆ, ದಾಖಲೆ ಮುರಿದೋರಿದ್ದಾರೆ. ನೀವು ಇಬ್ಬರ ನಡುವೆ ಕಷ್ಟದಲ್ಲಿ ಇಷ್ಟಪಡ್ಕೊಂಡು ಇಂಡಸ್ಟ್ರಿಯಲ್ಲಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶನ ಜೀರೋ ಇಂದ ಬೆಳೆದು ನೀನ್ ಕೂಡ ಹೀರೋ ಆಗ್ಬೋದು ಅಂತ ವಾರದ್ದು ಹೇಳುತ್ತೆ ಅವರ ಲೈಫ್ ಹಿಸ್ಟ್ರಿ. ಜಮಾದಲ್ಲಿ ಜೋಗಿ ಶಿವಣ್ಣ ಬಂದಿದ್ದು ದಿ ಲೆಸನ್ ಆಫ್ ಅಶೋಕ, ಈಗ ಇವ್ರು ಬಂದಿದ್ದು ದಿ ರೈಸ್ ಆಫ್ ಅಶೋಕ. ಅಣ್ಣ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದು ಸೀನು ರೋಮಾಂಚನ ಏನ. ಅದೇ ಸತೀಶ್ ಅವರು ಬೇರೆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಒಂದು ವೆರೈಟಿ ಪಾತ್ರ ಇದುವರೆಗೂ ನೀವು ನೋಡಿರಲ್ಲ. ಆ ರೇಂಜ್ಗಿನ ಪಾತ್ರ. ಇದು ನಮ್ಮ ಸಪ್ತಮಿ ಗೌಡ ಅವರಂತೂ ಲಂಗಾದವನ್ನ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ ಅವ್ರ ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಆದ್ರೆ ಅವ್ರು ಬಿಟ್ಟರೆ ಈ ಪಾತ್ರ ನೀನ್ ಯಾರು ಮಾಡೋಕ್ಕಾಗಲ್ಲ, ಬರ್ಕೊಡ್ತೀರಿ. ಓಕೆನಾ? ಇನ್ನು ಸಿನಿಮಾದಲ್ಲಿ ಸಂಪತ್ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜಗಪ್ಪ ಆಗಿರ್ಬೋದು, ಆಮೇಲೆ ಯಶ್ ಶೆಟ್ಟಿ ಆಗಿರ್ಬೋದು, ಸರ್ ಆಲಿನ್ ಬಂದು ಎಲ್ಲ ಕೆರಾಬಾಗಿ ಮಾಡಿದ್ರೆ, ಎಲ್ಲ ಕೆರಾಬಾಗಿ ಮಾಡಿದ್ರೆ ಒಂದು ಸಿನಿಮಾ ಹಿಟ್ ಆಗುದು. ಓಕೆನಾ? ಸೀನ್ಸ್ ಸರ್, ಒಂದೊಂದು ಸೀನ್ಸ್ ಅಲ್ಲಿ ಸರ್ ಹಳ್ಳಿ ಸ್ಟೋರಿ, ಕಣ್ಣಲ್ಲಿ ನೀರು ಬರುತ್ತೆ, ಆ ರೇಂಜ್ಗಿದೆ. ಏನೋ ಯಾರೋ ಒಬ್ಬ ಫಲವಂತ ಹಳ್ಳಿಯಲ್ಲಿರೋ ಜನಗಳನ್ನ ತುಳಿದು ಅವನೊಬ್ಬನ ಬದುಕೋದಕ್ಕೆ ಬೇರೆಯವ್ರಿಗೆ ಯಾವ ತರ ಹಿಂಸೆ ಕೊಡ್ತಿದೆ, ಅವ್ರ ಪರವಾಗಿ ಓಡಾಡುತ್ತೆ ಅಶೋಕ. ಅವ್ರ ಪರವಾಗಿ ಓಡಾಡೋದಲ್ಲ, ತನ್ನ ಎಲ್ಲ ಆಸೆಗಳು ಬಿಟ್ಟು ಆ ಊರಿನ ಜನಕ್ಕಾಗಿ ನಿಲ್ತಾನೆ ಸರ್. ಅಲ್ಟಿಮೇಟ್ ಆಗಿದೆ. ಕೆಲವು ಕಸಿನ ಕಣ್ಣಲ್ಲಿ ಬರುತ್ತೆ ಸರ್. ಕ್ಲೈಮ್ಯಾಕ್ಸ್ ದುಡ್ಡು ಕೊಡ್ಬೋದು, ಬರೀ ಕ್ಲೈಮ್ಯಾಕ್ಸ್ಗೆ ನಾವು ದುಡ್ಡು ಕೊಡ್ಬೋದು, ಆ ರೇಂಜ್ಗಿದೆ. ಜೈ ಸಪ್ತಮಿ ಗೌಡ, ಜೈ